ನಿಮ್ಮ ಆನ್ಯುವಲ್ ಟರ್ನ್ ಓವರ್ ಬಗ್ಗೆ ನೀವು ಹೇಳ್ಬೋದಾ? 3 to 4 CR ಮಾಡ್ತೀನಿ ಆ್ಯನ್ಯುವಲ್ಲಿ ನಾನು. ಪಿಕಲ್ ಒಂದೇ 300 tons, ಅದು ಅಪಾರ್ಟ್ ಫ್ರಮ್ ದಟ್ ಸೊ ಫ್ರೂಟ್ ಸಿರಪ್ಸ್, ಮಸಾಲ ಪೌಡರ್ಸ್ ಎಲ್ಲ ಬಿಟ್ಟರೆ. ನಾನು ಯಾರು ಅಂತ ಗೊತ್ತಿಲ್ಲ. ನಮ್ಮ ನಂಜನಗೂಡಲ್ಲಿ ಹೋದರೆ ನನ್ನ ಹೆಸರು ಹೇಳಿದ್ರೆ ಸುರುಚಿ ಅಂತ ಹೇಳಿದ್ರೆ ಸುರುಚಿಯವರು ಅಂತ ಅಂದ ತಕ್ಷಣ ಗೊತ್ತಾಗ್ಬಿಡ್ತೇವೆ, ಸರ್ ನೀವ ಬನ್ನಿ ಅಂತಾರೆ. CFTRI ಟೆಕ್ನಾಲಜಿ ನೀವು ತಗೊಂಡ್ರಿ ಅಲ್ಲ? ಹೌದು. ಯಾರೋ ಒಬ್ಬ ವ್ಯಕ್ತಿ ಆ ಥರದೊಂದು ಟೆಕ್ನಾಲಜಿ ತಗೊಂಡು ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರೊಸೀಜರ್ ಏನು? ಎನಿ ಟೆಕ್ನಾಲಜಿ ನೀವು ಅವ್ರ ಹತ್ರ ತಗೊಳ್ಬೋದು. ತುಂಬ ಮಾಡೋರಿಗೆ ಸುಮಾರು ಫಾರ್ಮುಲಾಸ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ನೀವು ಅನುಭವಿಸಿದ ಸವಾಲುಗಳು, ಅದನ್ನು ಹೇಗೆ ನೀವು ನಿಭಾಯಿಸಿದ್ರಿ ಅಂತ. ನಾನು ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾಡಿಲ್ಲ. ನನ್ನ ಹತ್ರ ಒಂದು ಆಲ್ಮೋಸ್ಟ್ 100+ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ. ಸೊ ಒಂದು ಪ್ರಾಡಕ್ಟ್ ಸ್ಲೋ ಡೌನ್ ಆದರೂ ಇನ್ನೊಂದು ಪ್ರಾಡಕ್ಟ್ಸ್ ನನ್ನ ಕೈ ಹಿಡಿಯುತ್ತದೆ. FSSAI ಲೈಸೆನ್ಸನ್ನೇ ಇಟ್ಕೊಂಡು ಈ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಅಥವಾ ಅದಕ್ಕೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ? ಒಳ್ಳೆ ಪ್ರಶ್ನೆ ಇದು. ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮಾಡಬೇಕಾದ್ರೆ ಅದನ್ನು ಸಾಮಾನ್ಯವಾಗಿ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಬಾಸ್ ವಾಲಾ, ಬಿ ದ ಬಾಸ್.